ನಾವು ಓಂಕಾರದ ಬಗ್ಗೆ, ಜಪದ ಬಗ್ಗೆ, ಜಪಕ್ಕೆ ಪ್ರಶಸ್ತವಾದಂಥ ಸ್ಪಿರಿಚುವಲ್ ವೈಬ್ರೇಷನ್, ಆಧ್ಯಾತ್ಮಿಕ ಸ್ಪಂದನ ಇರತಕ್ಕಂಥ ಹಿಮಾಲಯದ ಬಗ್ಗೆ ಸಾಕಷ್ಟು ತಿಳಿದೆವು. ಮುಂದೆ ಹಿಮಾಲಯದ ಉಲ್ಲೇಖ ಬಂದಾಗ ಬೆಟ್ಟ ಆದ್ಮೇಲೆ ನಮಗೆ ಸಹಜ ಬೆಟ್ಟದಲ್ಲಿ ಮರಗಳು, ಸ್ಥಾವರದ ಪ್ರಶ್ನೆ ಬಂದ. ಸ್ಥಾವರದಲ್ಲಿ ನಿರ್ಜೀವವಾದ ಸ್ಥಾವರ ಮತ್ತು ಸಜೀವವಾದ ಸ್ಥಾವರ ಅಂತ ಎರಡು ಥರ. ನಿರ್ಜೀವವಾದ ಸ್ಥಾವರ ಅಂದ್ರೆ ಬೆಟ್ಟ, ಕಲ್ಲು. ಅದರ ಭಗವದ್ಗೀತೆ ಯಾವುದೇ ಒಂದು ನಿರ್ಜೀವ ವಸ್ತುವನ್ನು ಹೇಳುವುದಿಲ್ಲ. ಭಗವದ್ಗೀತೆ ಅಂತಲ್ಲ, ಎಲ್ಲ ಅಧ್ಯಾತ್ಮ ಗ್ರಂಥಗಳು ಹಾಗೆ. ಹಿಮಾಲಯ ಅಂದ್ರೆ ಹಿಮಾಲಯ ಪರ್ವತ, ಕಲ್ಲು ಮುಳ್ಳು, ಹಿಮ ಅಷ್ಟೇ ಅಲ್ಲ. ಹಿಮಾಲಯ ಪರ್ವತದ ಅಭಿಮಾನಿ ದೇವತೆಯನ್ನು ಉಲ್ಲೇಖ ಮಾಡುತ್ತೆ ಅದು. ಹಾಗಾಗಿ ಬರೀ ಜಡವನ್ನು ಉಲ್ಲೇಖ ಮಾಡುವುದೇ ಇಲ್ಲ ಯಾವ ಶಾಸ್ತ್ರವು. ಹಿಮಾಲಯ ಅಂದ್ರೆ ಹಿಮಾಲಯ ಪರ್ವತದ ದೇವತೆ ಮತ್ತು ಆ ದೇವತೆಯಿಂದ ಅಧಿಷ್ಠಿತವಾಗಿರ್ತಕ್ಕಂಥ ಜಡ ಪರ್ವತ. ಅಂತೂ ಜಡವು ಅಲ್ಲಿ ಇದೆ. ಎಂಥದ್ದು? ಸ್ಥಾವರದಲ್ಲಿ ಜಡ ಮತ್ತು ಚೇತನ ಅಂತ ಎರಡು ವಿಧ. ಹಿಮಾಲಯ ಪರ್ವತ ಅನ್ನೋದು ಸ್ಥಾವರದಲ್ಲಿ ಜಡವಾದದ್ದು. ಚೇತನವೂ ಇದೆ ಸ್ಥಾವರ, ಜಂಗಮ ಸ್ಥಾವರ ಅಂತೇವೆ ನಾವು. ಅದು ಸ್ಥಾವರ ಅಂದ್ರೆ ಮರಗಳು. ಅವು ಚಲಿಸ್ತವೆ. ಯಾಕೆಂದ್ರೆ ವರ್ಟಿಕಲ್ ಆಗಿ ಚಲಿಸ್ತವೆ, ಹೊರಿಸಾಂಟಲ್ ಆಗಿ ಚಲಿಸ್ತವೆ. ಆದ್ರಿಂದ ಚಲನೆ ಇಲ್ಲ, ಇದ್ದಲ್ಲೇ ಇರುವಂಥವುಗಳಾದ್ದರಿಂದ ಅದರ ಜೀವ ಇದೆ. ಅವುಗಳಿಗೆ ಚೇತನಗಳು, ಪ್ಲಾಂಟ್ಸ್ ಹ್ಯಾವ್ ಲೈಫ್. ಅವು ಚೇತನಗಳು, ಅವುಗಳಿಗೆ ಜೀವ ಇದೆ, ಆದರೆ ಚಲಿಸುವುದಿಲ್ಲ ನಮ್ಮಂತೆ. ಒಂದು ಊರಿಂದ ಒಂದು ಊರಿಗೆ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಲಾರು, ಇದ್ದಲ್ಲೇ ಬೆಳೀತವೆ ಅಷ್ಟೇ. ಹಾಗಾಗಿ ಸ್ಥಾವರದ ಉಲ್ಲೇಖ ಬಂದಾಗ ಸ್ಥಾವರದ ಚೇತನ, ಬೆಟ್ಟದ ಉಲ್ಲೇಖ ಬಂದಾಗ ಬೆಟ್ಟದಲ್ಲಿ ಇರತಕ್ಕಂಥ ಮರಗಳ ಉಲ್ಲೇಖ. ನೆಕ್ಸ್ಟ್ ಬರುವಂತಹದ್ದು ವೃಕ್ಷಗಳು. ಆದ್ದರಿಂದ ಕೃಷ್ಣ ಸ್ಥಾವರದಲ್ಲಿ ಚೇತನವಾಗಿರತಕ್ಕಂಥ ಮರಗಳ ಉಲ್ಲೇಖ ತಗೊಳ್ತಾನೆ. ಅಶ್ವತ್ಥ ಸರ್ವವೃಕ್ಷಾಣ, ಮರಗಳಲ್ಲಿ ನಾನು ಅಶ್ವತ್ಥ ಮರ. ಭಾರಿ ವಿಚಿತ್ರ. ಯಾಕೆಂದ್ರೆ ಯಾತಕ್ಕೂ ಉಪಯೋಗ ಇಲ್ಲದ ಮರ ಅಂದ್ರೆ ಅಶ್ವತ್ಥ ಮರ. ಭಗವಂತ ಅದಕ್ಕೆ ಮಹತ್ವ ಕೊಡದೇ ಇರ್ತಿದ್ರೆ ನಮಗೇನೂ ಗೊತ್ತಾಗ್ತಿರ್ಲಿಲ್ಲ ಅದ್ರ ಮಹತ್ವ. ಯಾಕಂದ್ರೆ ಅದ್ರಲ್ಲಿ ಹಣ್ಣಿಲ್ಲ, ತಿನ್ನುವ ಹಣ್ಣು ಕೊಡೋಲ್ಲ. ಅದನ್ನ ಕಟ್ಟಿಗೆ ಮಾಡಿ ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಅಥವಾ ಅದನ್ನ ಮನೆ ಮಾಡಿಗೆ ಪಕ್ಕ ರಿಪು ಮಾಡ್ಲಿಕ್ಕೆ ಬರೋಲ್ಲ. ಮಹಾ ಕ್ಲಿಷ್ಟವಾದ ಮರ. ಆಮೇಲೆ ಇನ್ಯಾವುದಕ್ಕೆ ಕಟ್ಟಿಗೆ ಮಾಡ್ಲಿಕ್ಕೆ ಉಪಯೋಗ ಇಲ್ಲ. ಆಮೇಲೆ ಅದು ಹಣ್ಣು ಹಂಪಲು ಇಲ್ಲ, ಆಯ್ತಲ್ಲ. ಆ ಮರ ಎಲ್ಲಿ ಆದ್ರೂ ಬೆಳೆದರೆ ಅದರಿಂದ ಸುತ್ತಮುತ್ತ ಸುಮಾರು ಒಂದು 100-200 ಕನಿಷ್ಠ ಒಂದು 200 ಅಡಿ 300 ಅಡಿ ದೂರದವರೆಗೆ ಏನು ಕಟ್ಟಡ ಕಟ್ಟಿದ್ರು ಅದರ ಪಂಚಾಂಗ ಸಮೇತ ಕಿತ್ತಾಗುತ್ತದೆ. ಅಷ್ಟು ಬೇರಿನ ಕಾಟ. ಹಾಗಾಗಿ ಉಪಯೋಗ ಇಲ್ಲದ ಮತ್ತು ಉಪದ್ರವ ಇರುವ ಒಂದು ಮರ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಅಶ್ವತ್ಥ. ಯಾವ ಉಪಯೋಗವೂ ಇಲ್ಲ ಅದರಿಂದ. ಹಣ್ಣು ಗಿಣ್ಣು ಏನೂ ಕೊಡೋಲ್ಲ. ಇನ್ನು ಅಷ್ಟೇ ಅಲ್ಲ, ಬೇರೆ ಮರಗಳು ನಾವು ಅದನ್ನ ತಂದು ನಟ್ಟು ಗೊಬ್ಬರ ಹಾಕಿ ನೀರು ಹಾಕಿ ಏನೇನೋ ಒದ್ದಾಡಬೇಕು. ಇದೇನಿದೆ, ನಿಮ್ಮ ಮನೆ ಕಿಟಕಿ ಎಡೆಯಲ್ಲೇ ಬೆಳೆದು ಬಿಡುತ್ತೆ. ಗೋಡೆ ಪಾಗಾರದಲ್ಲಿ, ಗೋಡೆಯಲ್ಲಿ, ಕಿಟಕಿ ಎಡೆಯಲ್ಲಿ, ಕಾಂಕ್ರೀಟ್ ಸ್ಲ್ಯಾಬಿನ ಮೇಲೆ ಎಲ್ಲಿ ಬೇಕಂದ್ರೆ ಅಲ್ಲಿ ಸ್ವಚ್ಛ ಬೆಳೆದು ಬಿಡುತ್ತೆ. ಅದು ಅಷ್ಟು ಕಾಟ ಕೊಡುವಂತಹ ಒಂದು ಮರ ಅಂತ ಸಾಮಾನ್ಯ ಜನರಿಗಿರುವ ಕಲ್ಪನೆ. ಕೃಷ್ಣ ಹೇಳ್ತಾನೆ, ವೃಕ್ಷಗಳ ಸಮುದಾಯದಲ್ಲಿ ಶ್ರೇಷ್ಠವಾದ ವೃಕ್ಷ ಅಶ್ವತ್ಥ. ಇದು ಯಾಕೆ ಅನ್ನೋದು ಕೃಷ್ಣ ಹೇಳದೇ ಇದ್ರೆ ಯಾರಿಗೂ ತಿಳಿತಿರ್ಲಿಲ್ಲ. ಕೃಷ್ಣ ಹೇಳಿದ ಮೇಲೂ ತಿಳಿಯಲಿಲ್ಲ ಬಹಳ ಜನರಿಗೆ. ಕೃಷ್ಣ ಹೇಳಿದ್ದೆಲ್ಲ ತಿಳಿದಿದ್ರೆ ಜಗತ್ತು ಹೀಗಿರ್ತಿತ್ತ. ಈಗ ಕೃಷ್ಣ ಹೇಳಿದ್ರು ಸುಲಭ ತಿಳಿಯೋಲ್ಲ. ಅಶ್ವತ್ಥ ಅನ್ನೋದು ಅದೊಂದು ವೀಡಿನ ಜಾತಿಗೆ ಸೇರಿಬಿಟ್ಟಿದೆ ಇವತ್ತು ಕೂಡ. ಅದು ಯಾರು ಮನೆ ತೋಟದಲ್ಲಿ ನಡೋಲ್ಲ. ಬಹಳ ಅಂದ್ರೆ ಅಶ್ವತ್ಥ ಮರ ನಟ್ರೆ ಪುಣ್ಯ ಅಂತೆಲ್ಲ ದೂರದಲ್ಲಿ ನಡ್ತಾರೆ. ಆಮೇಲೆ ಅದಕ್ಕೇನೋ ಇನ್ನೊಂದು ಯಾವುದೋ ಒಂದು ಮರದ ಒಟ್ಟಿಗೆ ಮದುವೆ ಮಾಡಿ ಏನೋ ಮಹಾಪುಣ್ಯ ಕಾರ್ಯ ಮಾಡಿದೆವು, ಏನು ಸ್ವರ್ಗದಲ್ಲಿ ಟಿಕೆಟ್ ರಿಸರ್ವೇಶನ್ ಆಯ್ತು ಅಂತ ತಿಳ್ಕೊಂಡು ಬದುಕುತ್ತಾರೆ ಕೆಲವು ಪ್ರಾಣಿಗಳು. ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚು ಏನೂ ಅಶ್ವತ್ಥದ ಮಹತ್ವ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ ಮರಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮರ ಅಂತ. ಈ ಚಿತ್ರ ನೋಡಿ. ಆದ್ದರಿಂದಲೇ ಹಿಂದೆ ಯಜ್ಞಯಾಗಗಳಲ್ಲಿ ಮಾತ್ರ ಅಶ್ವತ್ಥದ ವಿಶಿಷ್ಟ ಉಪಯೋಗವನ್ನು ನಾವು ನೋಡ್ತೇವೆ. ಅಶ್ವತ್ಥದ ಸಮಿತಿ. ಆಮೇಲೆ ಅಗ್ನಿಮಥನ ಮಾಡಲಿಕ್ಕೆ ಅರಣಿ ಕಾಷ್ಠ, ಶಮಿ ಮತ್ತು ಅರಣಿ. ಹಿಂದೆ ಮಥನ ಮಾಡಿ, ಅರಣಿ ಅಂದರೆ ಅರಳಿ ಮರ, ಅಶ್ವತ್ಥದ ಪೀಸು ಮತ್ತು ಶಮಿ ಮತ್ತು ಅಶ್ವತ್ಥದಿಂದ
ಅದನ್ನ ಮಥನ ಮಾಡಿ ಬೆಂಕಿಯನ್ನು ಕಿಡಿ ಸೃಷ್ಟಿ ಮಾಡಿ ಅಗ್ನಿ ಸೃಷ್ಟಿ ಮಾಡ್ತಿದ್ರು. ಯಾವಾಗಲೂ ಇವಾಗ ಅದೇ ಮೆಥಡು, ಬೆಂಕಿ ಪೆಟ್ಟಿಗೆ ಮಾಡಿದ್ದು ಅದೇ ಮೆಥಡ್. ಮ್ಯಾಚ್ ಬಾಕ್ಸ್ ಮಾಡುವುದು, ಅದರಲ್ಲಿ ಒಂದು ಮರದ ಪೀಸ್ ಇರುತ್ತೆ, ಕಡ್ಡಿ ಒಂದು ಮರದ ಪೀಸ್, ಅದನ್ನ ರಬ್ಬು ಮಾಡಿ ಅದಕ್ಕೆ ಬೇಗ ಬೆಂಕಿ ಹಚ್ಚಿಕೊಳ್ಳಿಕ್ಕೆ ಒಂದಿಷ್ಟು ಗಂಧಕಗೆಲ್ಲ ಹಚ್ಚಿದ್ದಾರೆ. ಅಂತೂ ಇದು ರಬ್ಬು ಮಾಡಿದ್ರಿಂದ ಬೆಂಕಿ ಹುಟ್ಟುವುದು ಅರಣಿಕಾಷ್ಠ ಮಥನವನ್ನು ನೋಡಿಯೇ ಬೆಂಕಿ ಪೆಟ್ಟಿಗೆ ಮಾಡಿದ್ರು. ಹಾಗಾಗಿ ಆ ಬೆಂಕಿ ಸೃಷ್ಟಿ ಮಾಡಲಿಕ್ಕೆ ಕಾಷ್ಠವಾಗಿ ಅರಣಿಯನ್ನು ಉಪಯೋಗಿಸ್ತಿದ್ರು. ಆಮೇಲೆ ಆ ಯಜ್ಞದಲ್ಲಿ ಆಹುತಿ ಕೊಡ್ಲಿಕ್ಕೆ ಅರಣಿಯ ಸಮಿಧಿಯನ್ನು ಉಪಯೋಗಿಸ್ತಿದ್ರು. ಅದೇ ಅರಳಿ ಅಷ್ಟೇ ಉಪಯೋಗ. ಆದರೆ ಹಿಂದಿನವರು ಈ 3 ಮರಗಳಿಗೆ ಅದನ್ನ ಬಹಳ ಮಹತ್ವದ ಮರಗಳು ಅಂತ ಹೇಳ್ತಿದ್ರು. 3: ಆಲ, ಅತ್ತಿ, ಅರಳಿ. ನೆಗ್ರೋಧ, ಉದುಂಬರ, ಅಶ್ವತ್ಥ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರಿನಲ್ಲಿ ಬಂದದ್ದು. ನೆಗ್ರೋಧೋ ಉದುಂಬರೋ ಅಶ್ವತ್ಥ. ನೆಗ್ರೋಧ, ಆಲ, ಉದುಂಬರ, ಅತ್ತಿ, ಅಶ್ವತ್ಥ, ಅರಳಿ. ಆಲ, ಅತ್ತಿ, ಅರಳಿ ಈ 3 ಮರಗಳಿಗೆ ಬಹಳ ಮಹತ್ವ ಕೊಟ್ಟರು ಹಿಂದಿನವರು. ಅದು ಭಗವಂತನ ಹೆಸರಾಗಿ ಹೋಯಿತು. ಒಂದ್ಸರ್ತಿ ಒಂದು ವಿಚಿತ್ರ ನಡೆಯಿತು. ನಾನು ಧಾರವಾಡಕ್ಕೆ ಹೋಗಿದ್ದೆ. ಧಾರವಾಡಕ್ಕೆ ಹೋಗಿದ್ದಾಗ ಅವಿನ್ನು ಪಾಪ ಬೇಂದ್ರೆಯವರು ಕರೆದಿದ್ರು. ಅವ್ರ ಮನೆಗೆ ಹೋದೆ. ಬೇಂದ್ರೆಯವರು ಹೇಳಿದ್ರು, ಆಚಾರ್ಯರೇ, ನಮ್ಮ ತೋಟದಲ್ಲಿ ಭಗವಂತ ಬಂದಿದ್ದಾನೆ. ಏನೋ ಕವಿಗಳಿಗೆ ಏನೇನೋ ಕಾಣುತ್ತೆ, ಇಲ್ಲದ್ದೆಲ್ಲ ಕಾಣುತ್ತೆ, ಹಾಗೆ ಏನೋ ಕಂಡಿದೆ. ನಮ್ಮ ತೋಟಕ್ಕೆ ಭಗವಂತ ಬಂದಿದ್ದಾನೆ. ಅವರಿಗೆ ವಿಷ್ಣು ಸಹಸ್ರನಾಮ ಅಂದರೆ ಬಹಳ ಪ್ರಿಯವಾದ ಮಂತ್ರ. ಹಾಗಾಗಿ ಅವರಿಗೆ ಒಂಥರ ಭಾವುಕರಾಗಿಬಿಟ್ಟಿದ್ದಾರೆ. ನಮ್ಮ ತೋಟಕ್ಕೆ ಭಗವಂತ ಬಂದಿದ್ದಾನೆ, ಹೌದಾ, ತೋರಿಸ್ತೇನೆ ಬನ್ನಿ. ಆಯ್ತು, ಹೋಗೋಣ. ಹೋದೆ. ಅವರು ನಾವು ಒಟ್ಟಿಗೆ ತೋಟಕ್ಕೆ ಹೋದೆವು. ತೋಟಕ್ಕೆ ಹೋದರೆ ನಿಜವಾಗಿ ಅವರು ಹೇಳಿದ ವಿಷಯ ಹೌದು. ಏನಾಗಿದೆ ಅಂದ್ರೆ, ಒಂದು ಪುಟ್ಟ ತೋಟದಲ್ಲಿ ಅವರು ನಡೆದೇ ತನ್ನಷ್ಟಕ್ಕೆ 3 ಗಿಡ ಬೆಳೆದಿದೆ ಸಾಲಾಗಿ. ನೆಗ್ರೋಧ, ಉದುಂಬರ, ಅಶ್ವತ್ಥ. ನೋಡಿ, ವಿಷ್ಣು ಸಹಸ್ರನಾಮ ಪ್ರತಿಪಾದನಾದ ಭಗವಂತ ನಮ್ಮ ತೋಟದಲ್ಲಿ ಬಂದಿದ್ದಾನೆ. ನಾನು ನಟ್ಟದ್ದಲ್ಲ. ಎಷ್ಟು ಸಂತೋಷಪಟ್ಟರು. ಅದನ್ನ ನೋಡಿ ನನಗೂ ಸಂತೋಷ ಆಯ್ತು. ಅದನ್ನ ನೋಡಿ ಸಂತೋಷ ಪಡೋ ಭಾಗ್ಯ ಎಷ್ಟು ಜನರಿಗಿದೆ. ಏನೋ ಕಳೆ ಗಿಡ ಬೆಳೆದಿದೆ, ಅದೇನು ದೊಡ್ಡ ಸಂಗತಿ ಅಂತ. ಅದನ್ನ ಅರ್ಥ ಬೇಂದ್ರೆಯವರಿಗೆ ಆಯ್ತು. ಯಾಕೆಂದ್ರೆ ಅವ್ರು ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರು. ನಮ್ಮ ತೋಟದಲ್ಲಿ ಭಗವಂತ 3 ರೂಪದಿಂದ ಬಂದಿದ್ದಾರೆ ನೋಡಿ. ಇಲ್ಲಿ ನೆಗ್ರೋಧವಾಗಿ, ಇಲ್ಲಿ ಉದುಂಬರವಾಗಿ, ಇಲ್ಲಿ ಅಶ್ವತ್ಥವಾಗಿ. ನಾನು ನಟ್ಟದ್ದಲ್ಲ ಆಚಾರ್ಯ, ತನ್ನಷ್ಟಕ್ಕೆ ಭಗವಂತ ಮೂಡಿ ಬಂದ. ಇದು ಭಾವುಕತೆ ಇದ್ದವರಿಗೆ ಮಾತ್ರ ಇಂಥ ಸಂಗತಿಗಳು ಹೊಳೆಯುತ್ತ. ಅದರಲ್ಲಿ ಇಲ್ಲಿ ವಿಶೇಷವಾಗಿ ನಮಗೆ ಬೇಕಾಗಿರೋದು ನೆಗ್ರೋಧ, ಉದುಂಬರ, ಅಶ್ವತ್ಥದಲ್ಲಿ ಶಿಖರಪ್ರಾಯವಾದ ಅಶ್ವತ್ಥ. ಅಲ್ಲಿಯೋ ನೆಗ್ರೋಧೋ ಉದುಂಬರೋ ಅಶ್ವತ್ಥ. ಕೊನೆಗೆ ಹೇಳಿದ್ದು ಉದುಂಬರ, ನೆಗ್ರೋಧ ಆದ್ಮೇಲೆ ಕೊನೆಗೆ ಅಶ್ವತ್ಥ ಅನ್ನೋದು ಶಿಖರಪ್ರಾಯ. ಹಿಂದೆ ಅದನ್ನ ಸಮಿಧಿಯಾಗಿ ಬಳಸ್ತಿತ್ತು. ಸಮಿಧಿಯಾಗಿ ಬಳಸಿ ಆ ಅಗ್ನಿಯಲ್ಲಿ ಒಂದು ಶಕ್ತಿ ನಿಷ್ಪತ್ತಿ. ಅದನ್ನ ಏನಾಯ್ತು ಈಗ, ನೀವು ಅಶ್ವತ್ಥದ ಸನ್ನಿಧಿಯನ್ನು ಕಾಷ್ಠವಾಗಿ ಅಗ್ನಿಗೆ ಹಾಕಿದರೆ ಅದರಿಂದ ಉರಿದು ಬರುವ ಫ್ಲೇಮ್ ಉಂಟಲ್ಲ, ಅದರಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗತ್ತೆ. ಇದು ಹಿಂದಿನವರು ಕಂಡುಕೊಂಡ ಸತ್ಯ. ಎನರ್ಜಿ ಯಾವಾಗಲೂ ನಮಗೆ ಎನರ್ಜಿ ಅನ್ನೋದು ಕಲರ್ನ ರೂಪದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿ. ಇವಾಗ ನಿಮ್ಮ ಮನೆಯ ತೋಟದಲ್ಲಿ ಕ್ರೋಟನ್ ಗಿಡ ನಟ್ರಿ. ಆ ಕ್ರೋಟನ್ ಗಿಡ ನಟ್ರೆ ಅದು ಸೂರ್ಯಪ್ರಕಾಶ ಬೀಳುವಲ್ಲಿ ನಟ್ರಿ, ಬಣ್ಣ ಬಣ್ಣದ ಎಲೆ ಮೂಡುತ್ತೆ. ಅದು ಅವಾಗ ಲೀವ್ಸ್ ಆರ್ ಕಲರ್ಫುಲ್. ಯಾಕೆಂದ್ರೆ ಸೂರ್ಯನ 7 ಬಣ್ಣಗಳಿವೆಯಲ್ಲ, ಅವು ಇದರಲ್ಲಿ ಸೇರಿಕೊಂಡು ಇಲ್ಲಿ ಬಣ್ಣವಾಗಿ ರೂಪಾಂತರಗೊಳ್ಳುತ್ತದೆ. ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತದೆ. ಅದು ಎನರ್ಜಿ ಎಲೆಗಳು ಹೀರಿಕೊಂಡಾಗ ಆ ಎನರ್ಜಿಯನ್ನ ಅವುಗಳಲ್ಲಿ ಬಣ್ಣಗಳು ಮೂಡ್ತವೆ. ಅದೇ ನೀವು ನಿಮ್ಮ ಮನೆಯೊಳಗೆ ಕ್ಲೋಸ್ಡ್ ಸೂರ್ಯಪ್ರಕಾಶ ಬೀಳದಲ್ಲಿ ಅದೇ ಗಿಡ ನಡ್ರಿ, ಏನಿಲ್ಲ, ಬರೀ ಹಸಿರು, ಬಣ್ಣವೇ ಬರೋದು. ಕ್ರೋಟನ್ನಲ್ಲಿ ಬಣ್ಣ ಇಲ್ಲದ ಕ್ರೋಟನ್ ಗಿಡ ಆಗಬೇಕಾದ್ರೆ ಮನೆ ಒಳಗೆ ಇಟ್ಟರೆ ಬಣ್ಣ ಹುಟ್ಟೋದು. ಹಾಗಾದ್ರೆ ಸೂರ್ಯನ ಪ್ರಕಾಶದಿಂದ ಆ ಎನರ್ಜಿಯನ್ನ ಅದು ತಾನು ಸ್ವೀಕಾರ ಮಾಡಿ ಅದು ಮತ್ತೆ ಆ ಬಣ್ಣಗಳನ್ನು ತನ್ನ ಎಲೆಗಳಲ್ಲಿ ಮೂಡಿಸುತ್ತೆ. ಸೊ ಎನರ್ಜಿಯನ್ನು, ಬಣ್ಣಗಳು ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡ್ತವೆ. ಅದೇ ಬಣ್ಣಗಳು ಅಗ್ನಿಯಲ್ಲೂ ಉಂಟು ನೋಡಿ. ಅಗ್ನಿಯಲ್ಲೂ there are 7 flames, there are 7 colors in the flames of fire. ಬೆಂಕಿಯಲ್ಲಿ 7 ಬಣ್ಣದ ಫ್ಲೇಮ್ಸ್ ಅನ್ನು ಇಂದ ಕೂಡ ಕಾಳಿ ಕರಾಳಿ ಚ ಮನೋಜವಾಚ ಸುಲೋಹಿತ ಆಯಾಚ ಸುಧೂಮ್ರವರ್ಣ. ಅಲ್ಲೇ ಅದು ಹೆಸರು ಬಿಡಿ, ಆ ಹೆಸರು 7 ಬಣ್ಣಗಳು ಇದೇ ರೀತಿ. ಸೂರ್ಯನಲ್ಲಿ ಏನು ಬಣ್ಣಗಳಿದೆ,
ಸ್ಫುಲಿಂಗಿನಿ ವಿಶ್ವರುಚೀಚ ದೇವಿ ಅಂತ ಅದಕ್ಕೆ ಹೆಸರು. ಕಾಳಿ, ಕರಾಳಿ, ಮನೋಜವ, ಸುಲೋಹಿತ, ಸುಧೂಮ್ರವರ್ಣ, ಸ್ಫುಲಿಂಗಿನಿ, ವಿಶ್ವರುಚಿ ಅಂತ 7 ಫ್ಲೇಮ್ಸ್ಗೆ 7 ಹೆಸರು ಕೊಟ್ಟಿದ್ದಾರೆ. ಬೇರೆ ಹೆಸರುಗಳು ಇವೆ. ಇದು ಒಂದು ಉಪನಿಷತ್ತಲ್ಲಿ ಬಂದದ್ದು. ಬೇರೆ 7 ಹೆಸರು, ಬೇರೆ ಬೇರೆ ಹೆಸರುಗಳು ಕೊಟ್ಟಿದ್ದಾರೆ. ಅವು ಎಲ್ಲವೂ ಬಣ್ಣಗಳ ಭೇದದಿಂದ ಬಂದ ಹೆಸರು. ಸೊ ದೇರ್ ಆರ್ 7 ಕಲರ್ಸ್ ಇನ್ ದ ಫ್ಲೇಮ್ಸ್ ಆಫ್ ಫೈರ್. ಸೊ ಅದು ಏನದು? ಅದು ಎನರ್ಜಿ. ಎನರ್ಜಿ ಅಲ್ಲಿ ಒಂದೊಂದು ಫ್ಲೇಮ್ಸ್ ಅನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಕೆಂಪು ಇರ್ತದೆ, ಆರೆಂಜ್, ನೀಲವಾದ ಕಲರು, ಹಸಿರು ಕಲರು. ಬೆಂಕಿಯ ಫ್ಲೇಮ್ಸ್ ನಲ್ಲಿ ಬಣ್ಣಗಳನ್ನು ನೋಡ್ತಾ ಇದ್ರೆ ಆನಂದವಾಗಿ ಅದನ್ನು ಅಬ್ಸರ್ವ್ ಮಾಡ್ಬೋದು. ಹಿಂದಿನವರು ಯಾಗ ಮಾಡುವಾಗ ಮೊದಲು ಆ ಬಣ್ಣಗಳನ್ನು ಅಬ್ಸರ್ವ್ ಮಾಡ್ತಿದ್ರು. ಸುಮ್ಮನೆ ಭೂ ಸ್ವಾಹ ಅಗ್ನೇಯದನ್ನಮಮ, ಭುವ ಸ್ವಾಹ ವಾಯುವೇದನ್ನಮಮ, ಸುವಸ್ವಾಹ ಸೂರ್ಯಾಯೇದನ್ನಮಮ, ಭೂರ್ಭುವ ಸುವಸ್ವಾಹ ಪ್ರಜಾಪತಯ ಇದನ್ನಮಮ. 4 ಸರ್ತಿ ತುಪ್ಪ ಅದು ಕೂಡ ಭರ್ರ ಅಂತ ಹಿಡ್ಕೊಳ್ಳೋದು. ಹಿಡ್ಕೊಂಡು ಫ್ಲೇಮ್ಸ್ ಕೊಡೋದು. ಆ ಫ್ಲೇಮ್ಸ್ ಅನ್ನು ನೋಡ್ತಾ ಕೊಡೋದು. ಇದು ಯಜ್ಞ. ಫ್ಲೇಮ್ಸ್ ಅನ್ನು ನೋಡ್ತಾ ಕೊಡೋದು. ನೀವು ನೋಡ್ತಾ ಇದ್ರೆ ಅದು ಭಗ ಭಗ ಉರಿಬೇಕು. ಆ ತುಪ್ಪ ಹಾಕಿದ್ರೆ ಉರಿದಾಗ ಒಳ್ಳೆ ಕಾಷ್ಟ, ಒಣಗಿದ ಕಟ್ಟಿಗೆ ತುಪ್ಪ ಬಿದ್ದು ಅದು ಉರಿಯುವಾಗ ನೀವು ಅಬ್ಸರ್ವ್ ಮಾಡಿ, ಒಂದೊಂದು ಫ್ಲೇಮ್ ನಲ್ಲಿ ಒಂದೊಂದು ಕಲರ್ ಕಾಣಲು ಶುರುವಾಗುತ್ತೆ. ರೆಡ್ ಫ್ಲೇಮ್ಸ್ ಇರ್ತವೆ, ಗ್ರೀನ್ ಫ್ಲೇಮ್ಸು, ವೈಲೆಟ್ ಫ್ಲೇಮ್ಸು, ಆರೆಂಜ್ ಫ್ಲೇಮ್ಸು, ಯೆಲ್ಲೋ ಫ್ಲೇಮ್ಸ್ ಎಲ್ಲ ಕಾಣ್ತವೆ. ಆ ಇಂಡಿಗೋ ಎಲ್ಲಾ ಕಲರ್ಗಳು, 7 ಬಣ್ಣಗಳು ಕೂಡ ಬೆಂಕಿಯಲ್ಲಿ ಕಾಣ್ತವೆ. ಬೆಂಕಿಯಲ್ಲಿ ಯಾವಾಗ ನೀವು 7 ಲೀಲಾಯಮಾನ ಇತಿ ಸಪ್ತಜಿಹ್ವಾಹ 7 ಕಲರುಗಳನ್ನ ಕಂಡಿರೋ ಆಮೇಲೆ ಯಜ್ಞ ಶುರು ಮಾಡಿ. ಮೊದಲೇ ಹೊಗೆ ಆಡುವಾಗ ಆಹುತಿ ಕೊಡುವುದಲ್ಲ, ಮತ್ತು ಸೂರ್ಯೋದಯ ಆಗದೆ ಆಹುತಿ ಕೊಡಬೇಡಿ. ಯಾಕೆಂದ್ರೆ ಈ 7 ಕಲರ್ನಲ್ಲಿ ಇರತಕ್ಕಂಥ ಎನರ್ಜಿ ಅದು ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಆಗಿ ಸೂರ್ಯನ ಎನರ್ಜಿಯಲ್ಲಿ ಸಂಕ್ರಾಂತ ಆಗಬೇಕು, ಅಟ್ಮಾಸ್ಫಿಯರ್ಗೆ ಸೇರ್ಬೇಕು. ಸೇರ್ಬೇಕಾಗಿದ್ದರೆ ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದಿರ್ಬೇಕು. ಸೊ ಈ ಅಗ್ನಿಯ ಜ್ವಾಲೆಯಲ್ಲಿದ್ದ 7 ಕಲರ್ಗಳ ಎನರ್ಜಿ ಸೂರ್ಯನ ಕಿರಣಕ್ಕೆ ಸಂಕ್ರಾಂತ ಆಗಿ, ಅದು ಸಂಕ್ರಾಂತ ಆಗಿದ್ದಕ್ಕೆ ಹೆಲ್ಪ್ ಮಾಡತಕ್ಕಂಥದ್ದು ಎನರ್ಜಿಯನ್ನ ಫ್ಲೇಮ್ಸ್ ನಲ್ಲಿ ತುಂಬುವಂತಹ ಸಾಧನಗಳಲ್ಲಿ ಅಶ್ವತ್ಥದ ಸಮಿಧೆ ಒಂದು. ಎಷ್ಟು ಹಿಂದಿನವರು ಆಳವಾದ ಚಿಂತನೆ ಮಾಡಿದ್ದಾರೆ ಅಂತ. ಇವಾಗ ಅದೇನೆಲ್ಲ ಮೂಢನಂಬಿಕೆ ಅಂತ ಹೇಳೋದು ಸುಲಭ. ಏನ್ ಸಂಶೋಧನೆ ಮಾಡಿ ಹೇಳೋದು? ಅಶ್ವತ್ಥದ ಸಮಿತಿ ಹಾಕಿದ ಎನರ್ಜಿ ಕ್ರಿಯೇಟ್ ಆಗುದಿಲ್ಲ ಅನ್ನೋದಕ್ಕೆ ಸಂಶೋಧನೆ ಮಾಡಿದ್ದೇವೆ ನಾವು. ಅವ್ರ ಇಗ್ನೋರೆನ್ಸ್ ಇಸ್ ಅವರ್ ಪ್ರೂಫ್. ಅದೇನಾಗೋದಿಲ್ಲ, ಯಾಕೆ ನನ್ಗೆ ಗೊತ್ತಿಲ್ಲ ಅದರಿಂದ ಅಷ್ಟೇ. ಸೊ ಹಿಂದಿನ ಚಿಂತನೆ ಬಹಳ ವಿಚಿತ್ರ ಅದು. ಹಾಗಾಗಿ ಅಶ್ವತ್ಥಕ್ಕೆ ಅದು ಇಡೀ ಯಜ್ಞದಲ್ಲಿ ಅಗ್ನಿಯಲ್ಲಿ ಇರತಕ್ಕಂಥ ಎನರ್ಜಿ ಏನಿದೆ ಅದನ್ನ ಸೂರ್ಯ ಕಿರಣಗಳಿಗೆ ಸಂಕ್ರಾಂತ ಮಾಡಿ ವಾತಾವರಣಕ್ಕೆ ಅದನ್ನ ಇಡೀ ವಾತಾವರಣದಲ್ಲಿ ಅದರ ಇಫೆಕ್ಟ್ ಬರುವಂತೆ ಮಾಡುತ್ತೆ. ಇದು ಒಂದು ವೈಶಿಷ್ಟ್ಯ. ಇದನ್ನು ನಮಗೆ ಗೊತ್ತಿರೋದು ಕೃಷ್ಣ ಅದಕ್ಕೆ ಅಶ್ವತ್ಥ ಅಂದ. ಅದೇ ಅದರ ಬದಲು ಸುಮ್ಮನೆ ಇನ್ಯಾವುದೋ ಇರುತ್ತಲ್ಲ, ಇಲ್ಲಿ ಈಗ ಫಾರಿನ್ನಿಂದ ತಂದ ಮರಗಳಿದ್ದಾವೆ ಕೆಲವು, ಗೇರು ಬೀಜ, ಆಮೇಲೆ ಕ್ಯಾಶ್ಯುವರಿನಾ ಟ್ರೀ, ಕ್ಯಾಶನಟ್ ಟ್ರೀ, ಅವೆಲ್ಲ ಇಂಡಿಯನ್ ಟ್ರೀಸ್ ಅಲ್ಲ. ಕ್ಯಾಶ್ಯುವರಿನಾ ತಂದು ಹಾಕಿದರೆ ಏನಾಗೋದಿಲ್ಲ, ಯಾವ ಎನರ್ಜಿಯೂ ಕ್ರಿಯೇಟ್ ಆಗುದಿಲ್ಲ. ಕ್ಯಾಶ್ಯುವರಿನಾ ಟ್ರೀ ಅದು ಇರಲೇ ಇಲ್ಲ ನಮ್ಮ ದೇಶದಲ್ಲಿ ಮೊದಲು. ಆದರೆ ನಮ್ಮ ಸಿನಿಮಾದವರಿಗೆ ಅದು ಗೊತ್ತಿಲ್ಲ. ವಾಲ್ಮೀಕಿ ಆಶ್ರಮದಲ್ಲಿ ರಾಮಾಯಣದ ಕಥೆ ತ್ರೇತಾಯುಗದಲ್ಲಿ ಕ್ಯಾಶ್ಯುವರಿನಾ ಟ್ರೀಸ್ ಮಧ್ಯೆಯಲ್ಲಿ ವಾಲ್ಮೀಕಿ ಆಶ್ರಮ ಇರುತ್ತೆ. ಸಿನಿಮಾದವರಿಗೆ ಏನು ಮಾಡಿ ನಡೆಯುತ್ತೆ ಅವ್ರಿಗೆ, ಯಾಕಂದ್ರೆ ತಲೆ ಬೇಕಾಗುದಿಲ್ಲ ಸಿನಿಮಾ ಮಾಡ್ಲಿಕ್ಕೆ. ನೋಡುವವರಿಗೂ ತಲೆ ಇರೋದಿಲ್ಲ, ಮಾಡುವವರಿಗೂ ಇರೋದಿಲ್ಲ, ಅದನ್ನ ನಡೆದು ಹೋಗುತ್ತೆ ಅದು. ನೋಡೋರಿಗೆ ತಲೆ ಇದ್ದವರು ನೋಡೋಲ್ಲ, ಅದನ್ನ ಸಖ್ಯ ಪಡ್ತಾರೆ. ಈ ಕಣ್ಕಂಡ್ಬಿಟ್ಟು ನೋಡ್ಕೊಂಡು ಕೂತ್ಕೊಳ್ತಾರಲ್ಲ, ಅಂದ್ರೆ ಅವರಿಗೆ ಕಣ್ಣಿದ್ದಷ್ಟು ಪರಿಮಾಣದಲ್ಲಿ ತಲೆ ಇರೋಲ್ಲ, ಹಾಗಾಗಿ ಕಣ್ಕಂಡ್ಬಿಟ್ಟು ನೋಡ್ತಾ ಇರ್ತಾರೆ ಸಿನಿಮಾವನ್ನು. ಅದು ಏನ್ ನ್ಯೂಸೆನ್ಸ್ ಇದ್ರು ಆನಂದ, ಎಂಜಾಯ್ಮೆಂಟ್. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಇಳಿಲಿಕ್ಕೆ ಶುರುವಾಗುತ್ತೆ, ಆನಂದವೋ ಆನಂದ, ಬ್ರಹ್ಮಾನಂದ. ಹೀಗೆ ಏನಾಗಿದೆ, ಎನರ್ಜಿ ಕ್ರಿಯೇಟ್ ಆಗತ್ತೆ. ಇದು ಒಂದು ಸಂಗತಿ ಅಶ್ವತ್ಥ. ಇನ್ನೊಂದು ವಿಶೇಷ ಏನು ಗೊತ್ತುಂಟ ಅಶ್ವತ್ಥದ್ದು? ಅದನ್ನ ಇವತ್ತು ಅಶ್ವತ್ಥದಲ್ಲಿ ವಿಷ್ಣು, ಶಿವ, ಬ್ರಹ್ಮ ಎಲ್ಲ ದೇವತೆಗಳು ಅದು ಕಾಂಡದಿಂದ ತುದಿ ತನಕ ತುಂಬಿದ್ದಾರೆ, ಬುಡದಿಂದ ಅಂತ ಎಲ್ಲ ಶ್ಲೋಕಗಳನ್ನು ಹೇಳಿ ಪ್ರದಕ್ಷಿಣೆ ಬರ್ತಾರೆ. ಎಲ್ಲಿ ತನಕ ಅಂದ್ರೆ ನಮ್ಮ ಜ್ಯೋತಿಷಿಗಳು ಮಕ್ಕಳಾಗದೆ ಇದ್ರೆ ಅಶ್ವತ್ಥ ಪ್ರದಕ್ಷಿಣೆ ಬರ್ರಿ ಅಂತ ಹೇಳೋದು ಉಂಟು. ಇದೆಲ್ಲ ಸಾಮಾನ್ಯ ನಮ್ಮ ಜನ ಏನ್ ತಿಳ್ಕೊಂಡ್ರು, ಬ್ರಿಟಿಷರು ನಮಗೆ ಇಂಗ್ಲಿಷ್ ಕಲಿಸಿದ ಮೇಲೆ ಇವೆಲ್ಲ ಮೂಢನಂಬಿಕೆ ಅನ್ನೋ ಒಂದು ಕಲ್ಪನೆ ಬಂತು. ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಮೂಢನಂಬಿಕೆ ತುಂಬಿದವರೇ ಬ್ರಿಟಿಷರು. ಆದ್ರಿಂದ ಅವರೇನು ಮಾಡಿದ್ರು, ಅವ್ರು ಏನ್ ಕಳಿಸಿದ್ದಾರೆ ಅದು ಅಲ್ಲ, ಅದು ಬಿಟ್ಟು ಉಳಿದದ್ದೆಲ್ಲ ಮೂಢನಂಬಿಕೆ ನಮ್ಮ ಮಕ್ಕಳ ತಲೆಗೆ ತುಂಬಿದ್ರು.
ಅವರು ತುಂಬಿದ್ದೇನು, ನಮ್ಮ ಪ್ರೊಫೆಸರ್ಗಳೇ ತುಂಬೋದು. ಅವರು ನಮ್ಮ ಪ್ರೊಫೆಸರ್ಗಳಿಗೆ ತುಂಬಿದ್ರು, ಇವರು ತಮ್ಮ ಮೂಢನಂಬಿಕೆಯನ್ನು ತಮ್ಮ ಮಕ್ಕಳ ತಲೆಗೆ ತುಂಬುತ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಒಟ್ಟು ಅಜ್ಞಾನ ಸ್ಪ್ರೆಡ್ ಆಗ್ತದೆ. ಅಜ್ಞಾನದ ಪ್ರಚಾರಕ್ಕೆ ಯೂನಿವರ್ಸಿಟಿಗಳು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ ದೇರ್ ಲೆವೆಲ್ ಬೆಸ್ಟ್ ಅಷ್ಟೇ. ಅವರಿಗೆ ಯಥಾಶಕ್ತಿ ಅಜ್ಞಾನದ ಪ್ರಸಾರಕ್ಕೆ ಕೆಲಸ ಮಾಡ್ತಾ ಇದ್ದಾವೆ ನಮ್ಮ ಶಿಕ್ಷಣ ಸಂಸ್ಥೆಗಳು. ಅದರಲ್ಲಿ ಜಗಳ. ಎಷ್ಟು ಪರ್ಸೆಂಟ್ ಅಜ್ಞಾನ ಪ್ರಸಾರ ನಮ್ಮಿಂದ ಆಗಬೇಕು? 50%, 25%, 75% ಅಷ್ಟೇ ಜ್ಞಾನ ಪ್ರಸಾರ. ಅಜ್ಞಾನ ಪ್ರಸಾರ ಎಷ್ಟು ಪರ್ಸೆಂಟ್ ನಮ್ಮ ಪಾಲನದಿರ್ಬೇಕು ಅನ್ನೋ ಜಗಳ ಅಷ್ಟೇ. ಅದು ಎಷ್ಟು ಪರ್ಸೆಂಟ್ ಆದರೂ ಆಗೋದು ಅಜ್ಞಾನ ಪ್ರಸಾರ. ಜ್ಞಾನ ಅಂತೂ ಯೂನಿವರ್ಸಿಟಿಯ ಕ್ಯಾಂಪಸ್ನ ಒಳಗೆ ಬರೋದು. ಆದರೆ ಅಜ್ಞಾನ ಪ್ರಸಾರದಲ್ಲಿ ನಮ್ಮ ಶಾಲೆ ಎಷ್ಟಿರಬೇಕು ಅಂತ ಅನ್ನೋದು ಜಗಳ ಅಷ್ಟೇ. ಯಾಕೆಂದ್ರೆ ಹೆಚ್ಚು ಅಜ್ಞಾನ ಕೊಟ್ಟರೆ ಹೆಚ್ಚು ದುಡ್ಡು ಸಿಗುತ್ತೆ ಅಂತ, ಅದು ಮುಖ್ಯ ವಿಷಯ. ಲಾಭ ಹೆಚ್ಚು ಸಿಗುತ್ತೆ, ಅದರಿಂದ ಎಷ್ಟು ಟೊಪ್ಪಿ ಹಾಕ್ಬೋದು, ನಿಮಗೆ ಎಷ್ಟು ದುಡ್ಡು ಮಾಡ್ಬೋದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಂದ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲಿ ಜ್ಞಾನ ಅಲ್ಲ ಇರ್ಲಿ. ಹಾಗಾಗಿ ಅಶ್ವತ್ಥ ಪ್ರದಕ್ಷಿಣೆ ಅಂತ ಒಂದಿತ್ತು ಹಿಂದೆ. ಈಗ ವೈಜ್ಞಾನಿಕವಾಗಿ ಜನಕ್ಕೆ ತಿಳಿದು ಬಿಟ್ಟಿದೆ. ಏನು ಅಂದ್ರೆ ಇದು ಬಹಳ ಆಶ್ಚರ್ಯದ ವಿಷಯ. ಜಗತ್ತಿನಲ್ಲಿ ಇರುವ ವೃಕ್ಷಗಳಲ್ಲೇ ಹೈಯೆಸ್ಟ್ ಆಕ್ಸಿಜನ್ ಸಪ್ಲೈ ಮಾಡುವ ಮರ ಅಶ್ವತ್ಥ. ಹಾಗಾದ್ರೆ ಅಶ್ವತ್ಥ ನಮಗೆ ಮರದಿಂದ ಆಕ್ಸಿಜನ್ ಸಪ್ಲೈ ಆಗಬೇಕು. ನಾವು ಉಸಿರಾಡುವುದೇ ಆಕ್ಸಿಜನ್ ಇಂದ, ಆಕ್ಸಿಜನ್ ಕೊಡುವುದೇ ಮರಗಳು. ಮರದಲ್ಲಿ ಹೈಯೆಸ್ಟ್ ಆಕ್ಸಿಜನ್ ಕ್ರಿಯೇಟ್ ಮಾಡ್ತಕ್ಕಂಥ ಮರ ಅಶ್ವತ್ಥ ಅನ್ನೋದು ಇವತ್ತು ವೈಜ್ಞಾನಿಕವಾಗಿ ಸಿದ್ಧ ಆಗಿಬಿಟ್ಟಿದೆ. ಇದು ಕೃಷ್ಣ ಹೇಳಿದಾಗ ನಮಗೆ ನಂಬಿಕೆ ಆಗಲಿಲ್ಲ. ವಿಜ್ಞಾನಿಗಳು ಹೇಳಿದ್ಮೇಲೆ ನಂಬಬೇಕಲ್ಲ. ಕೃಷ್ಣ ಹೇಳಿದ್ದನ್ನು ನಂಬದೇ ಇದ್ದು ನಡೆಯುತ್ತೆ. ವಿಜ್ಞಾನಿಗಳು ಹೇಳಿದ್ಮೇಲೆ ನಂಬದೇ ಇರ್ಲಿಕ್ಕಾಗತ್ತಾ? ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹೈಯೆಸ್ಟ್ ಆಕ್ಸಿಜನ್ ಸಪ್ಲೈ ಮಾಡೋದು. ಅದರಿಂದ ಆಕ್ಸಿಜನ್ ಸಪ್ಲೈ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಇನ್ನೂ ಸಂಶೋಧನೆ ಮಾಡಿದ್ರು. ಸಂಶೋಧನೆ ಮಾಡಿ ಕೊನೆಗೆ ಎಲ್ಲಿ ತನಕ ಅಂದ್ರೆ ಅದು ಆಕ್ಸಿಜನ್ ದೇಹದ ಒಳಕ್ಕೆ ಕಳಿಸಿ ದೇಹದಲ್ಲಿ ಪ್ರಜನನ ಶಕ್ತಿಯನ್ನು ಹೆಚ್ಚಿಸುತ್ತೆ ಅನ್ನೋದು ಈಗ ಗೊತ್ತಾಗಿದೆ. ಆದ್ರಿಂದ ಅಶ್ವತ್ಥ ಪ್ರದಕ್ಷಿಣೆ ಬಂದರೆ ಬಂಜೆಯರು ಗರ್ಭಿಣಿ ಆಗುವ ಪಾಸಿಬಿಲಿಟಿ ಇದೆ ಅಂತ ಇವತ್ತು ವಿಜ್ಞಾನವು ಹೇಳ್ತಾರೆ. ಇದೆಲ್ಲ ಎಂದೋ ಹಿಂದಿನವರು ಹೇಳಿದ್ದು ಮೂಢನಂಬಿಕೆ ಆಯಿತು. ವಿಜ್ಞಾನಿಗಳು ಹೇಳಿದ ಮೇಲೆ ಮೂಢನಂಬಿಕೆ ಆಗೋದು ಸಾಧ್ಯ ಇಲ್ಲ ನೋಡಿ. ಅವರು ಮೂಢರಲ್ಲ, ನಮ್ಮ ಹಿಂದಿನವರೆಲ್ಲ ಮೂಢರಿದ್ರು. ಅದೇ ವಿಜ್ಞಾನಿಗಳು ಮೂಢರಾಗ್ತಾರ? ಮೂಢರಾದರೂ ವಿಜ್ಞಾನಿಗಳಾಗೋ ಸಾಧ್ಯ ಇಲ್ಲ, ವಿಜ್ಞಾನಿಗಳಾಗೋದು ಮೂಢರಾಗೋದು ಸಾಧ್ಯ ಇಲ್ಲ. ಅಷ್ಟು ಭಯಂಕರ ವಿರೋಧ ಅದು. ಗೋವು ಮತ್ತು ವ್ಯಾಘ್ರಕ್ಕೆ ಇದ್ದ ಹಾಗೆ ವಿರುದ್ಧ ಅದು. ಹಾಗಾಗಿ ಇವತ್ತು ನಮ್ಮ ಮಕ್ಕಳಲ್ಲಿ ಮೂಢನಂಬಿಕೆಯನ್ನು ತುಂಬುವವರು ವಿಜ್ಞಾನಿಗಳೇ, ಪೌರಾಣಿಕರಲ್ಲ. ಯಾಕಂದ್ರೆ ಪೌರಾಣಿಕರು ಹೇಳಿದ್ದನ್ನು ಯಾರು ನಂಬೋಲ್ಲ. ವಿಜ್ಞಾನಿಗಳು ಹೇಳಿದ ಎಲ್ಲಾ ಮೂಢನಂಬಿಕೆಗಳನ್ನ ನಮ್ಮ ವಿದ್ಯಾರ್ಥಿಗಳು ನಂಬ್ತಾರೆ. ಅಂದ್ರೆ ಇವತ್ತು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅಜ್ಞಾನ ಪ್ರಸಾರಕ್ಕೆ ವಿಜ್ಞಾನಿಗಳದ್ದೇ ಇರೋದು. ಅವರು ತಮ್ಮ ಮೂಢನಂಬಿಕೆಗಳನ್ನೇ ವಿದ್ಯಾರ್ಥಿಗಳಿಗೆ ತುಂಬುತ್ತಾ ಇದ್ದಾರೆ. ಇರ್ಲಿ. ಹೀಗಾಗಿ ಅಶ್ವತ್ಥ ಸರ್ವವೃಕ್ಷಾಣ ಅಂತ ಕೃಷ್ಣ ಹೇಳುವಾಗ ನಿಮಗೆ ಉಸಿರಾಡಲಿಕ್ಕೆ ಬೇಕಾದಂತ ಹೈಯೆಸ್ಟ್ ಆಕ್ಸಿಜನ್ ಕೊಡ್ತಕ್ಕಂಥ ಮರ ಅನ್ನೋದು ಕೃಷ್ಣನ ಮನಸ್ಸಿನಲ್ಲಿತ್ತು. ಆಮೇಲೆ ದೇಹದೊಳಗೆ ಗರ್ಭದೋಷ ಇದ್ದವರ ಗರ್ಭದೋಷವನ್ನು ಪರಿಹಾರ ಮಾಡಿ ಅಲ್ಲಿ ಎನರ್ಜಿ ಕ್ರಿಯೇಟ್ ಮಾಡಿ ಮಕ್ಕಳಾಗುವಂತೆ ಮಾಡುವ ಶಕ್ತಿ ಅಶ್ವತ್ಥದ ಗಾಳಿಗೆ ಇದೆ ಅಂತ ಕೃಷ್ಣ ಮನಸ್ಸಲ್ಲಿ ಇಟ್ಟು ಹೇಳಿದ. ಎಲ್ಲಕ್ಕಿಂತ ಹೆಚ್ಚು ಅಶ್ವತ್ಥದ ಸಮಿಧಿಯಿಂದ ನೀವು ಆಹುತಿ ಕೊಟ್ರೆ ಅದು ಎನರ್ಜಿ, ಅಗ್ನಿಯಲ್ಲಿ ಎನರ್ಜಿ ಕ್ರಿಯೇಟ್ ಆಗಿ ಅದು ಸೂರ್ಯನಲ್ಲಿ ಸಂಕ್ರಾಂತ ಆಗಿ ವಾತಾವರಣದಲ್ಲಿ ಎನರ್ಜಿಯಾಗಿ ಪರಿಣಾಮ ಆಗುತ್ತೆ ಹೋಮ ಮಾಡುವಾಗ. ಅಲ್ಲ, ಇದಿಷ್ಟು ವಿಷಯ ನಮಗೆ ಈಗ ಸುಮಾರಾಗಿ ತಿಳಿದ್ರು. ಇನ್ನೇನೇನು ಸಂಗತಿಗಳಿತ್ತೋ ಕೃಷ್ಣನ ಮನಸ್ಸಲ್ಲಿ ಯಾರಿಗೂ ಗೊತ್ತು. ಅಶ್ವತ್ಥದ ವೈಶಿಷ್ಟ್ಯದಲ್ಲಿ ಈ 5,000 ವರ್ಷದ ನಂತರ ತಿಳಿದದ್ದು 2-3 ಸಂಗತಿ. ಕೃಷ್ಣನ ಮನಸ್ಸಿನಲ್ಲಿ ಅವನು ಸೃಷ್ಟಿ ಮಾಡಿದವ ಏನೇನು ಶಕ್ತಿ ಇಟ್ಟಿದ್ದಾರೋ ಯಾರಿಗೂ ಗೊತ್ತು. ಇವತ್ತು ಕಷ್ಟಪಟ್ಟು ವಿಜ್ಞಾನಿಗಳು ಶೋಧನೆ ಮಾಡಿ ಒಂದು 2-3 ಸಂಗತಿ ಗೊತ್ತಾಗಿದೆ. ಈ 2-3 ಸಂಗತಿಯೇ ಎಕ್ಸ್ಕ್ಲೂಸಿವ್, ಜಗತ್ತಿನ ಯಾವ ವರದಲ್ಲೂ ಇಲ್ಲ. ಹಾಗಾದ್ರೆ ಕೃಷ್ಣ ಅಶ್ವತ್ಥ ಸರ್ವವೃಕ್ಷಾಣ ಅಂತ ಹೇಳಿದ್ದು ಎಷ್ಟು ಅರ್ಥಪೂರ್ಣ ಅನ್ನೋದನ್ನು ಯೋಚನೆ ಮಾಡಿ. ಅಶ್ವತ್ಥದಷ್ಟು ಆಕ್ಸಿಜನ್ ಕೊಡ್ತಕ್ಕಂಥ ಮರವೇ ಇದೆ. ಅದಕ್ಕೆ ಅಶ್ವತ್ಥ ಅಂತ ಹೆಸರು. ಅದರಲ್ಲಿ ಇರತಕ್ಕಂಥ ಭಗವಂತರಿಗೂ ಅಶ್ವತ್ಥ ಅಂತ ಹೆಸರು. ನಾನು ಅಶ್ವತ್ಥ ಶಬ್ದವಾಚ್ಯನಾಗಿ ಆ ಮರದಲ್ಲಿದ್ದೇನೆ, ಅದರಿಂದ ಆ ಮರಕ್ಕೆ ಅಶ್ವತ್ಥ ಅಂತ ಹೆಸರು. ಅಶ್ವತ್ಥ ಅನ್ನೋದು ಮರದ ಹೆಸರು. ಯಾಕೆಂದ್ರೆ ಆ ಮರದಲ್ಲಿರುವ ಭಗವಂತನೇ ಅಶ್ವತ್ಥ ಶಬ್ದವಾಚ್ಯ. ಯಾಕೆ ನಾನು ಅಶ್ವತ್ಥ? ಯಾಕೆಂದ್ರೆ ಅಶ್ವದ ಹಾಗೆ ಇದ್ದೇನೆ ನಾನು. ಅಶ್ವವತ್ ಸ್ಥಿತ ಅಶ್ವತ್ಥ. ನಾನು ಅಶ್ವದ ಹಾಗೆ ಇದ್ದೇನೆ, ಕುದುರೆ ಹಾಗೆ. ಎಲ್ಲಿ ಕುದುರೆ ಹಾಗಿದ್ದು? ಹಯಗ್ರೀವ. ವಾಜಿವಕ್ತ್ರ ವಕ್ತ್ರಿ ವೇದಾನ್ ಪಾತಮಾಂ ವಾಜಿವಕ್ತ್ರ ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ ಅಂತ ವೇದಾಂತ ದೇಶಿಕರು ಹಯಗ್ರೀವ ಸ್ತೋತ್ರ ಮಾಡ್ತಾರೆ. ಅದು ವೇದವನ್ನು ಉಪದೇಶ ಮಾಡಿದ ಮೂರ್ತಿ. ಅದಕ್ಕೆ ವಿಶೇಷವಾಗಿ ಅಶ್ವತ್ಥ ನೋಡಿ, ಅಶ್ವತ್ಥ ಅದರಲ್ಲಿ ಇರತಕ್ಕಂಥ ಭಗವಂತನ ಹೆಸರು ಅಶ್ವತ್ಥ ಅಂತ. ಯಾಕೆಂದ್ರೆ ಅಶ್ವರೂಪದಿಂದ ಇದ್ದಾನೆ.
ಅಶ್ವರೂಪದಿಂದ ಇರುವ ರೂಪ ಯಾವುದು ಗೊತ್ತುಂಟ? ವೇದೋಪದೇಶ ಮಾಡಿದ ರೂಪ. ಹಯಗ್ರೀವ ರೂಪದಿಂದ ವೇದಗಳನ್ನು ಉಪದೇಶ ಮಾಡಿದ್ದು ಚತುರ್ಮುಖನಿಗೆ. ಹಯಗ್ರೀವ ರೂಪದಿಂದ ವೇದವನ್ನು ಉಪದೇಶ ಮಾಡಿದ್ದು ಸೂರ್ಯಾಂತರ್ಗತನಾಗಿರತಕ್ಕಂಥ ಭಗವಂತ ಯಾಜ್ಞವಲ್ಕ್ಯ. ಸೊ ವೇದೋಪದೇಶ ಎಲ್ಲ ಹಯಗ್ರೀವ ರೂಪ. ಹಾಗಾದ್ರೆ ವೇದೋಪದೇಶ ಆದ್ದರಿಂದಲೇ ಹಿಂದಿನ ಕಾಲದ ಋಷಿಗಳು ಅಶ್ವತ್ಥ ಮರದ ಬುಡದಲ್ಲಿ ಕೂತು ವೇದ ಪಾಠ ಮಾಡಿ, ಕಾಡಿನಲ್ಲಿ ಗುರುಕುಲದಲ್ಲಿ ಅಶ್ವತ್ಥ ಮರದ ಬುಡದಲ್ಲಿ ವೇದ ಪಾಠ. ಅದು ವೇದನಾದ ಅಶ್ವತ್ಥ ಮರದ ಬುಡದಲ್ಲಿ ಆದರೆ ಅದೊಂದು ಹೆಚ್ಚು ಎನರ್ಜಿ ಬರ್ತಿತ್ತು ಅನ್ನುವಂಥ ಏನೋ ಒಂದು ಅನುಸಂಧಾನ ಇದ್ದಿರ್ಬೇಕು. ಅದಕ್ಕೆ ಅಶ್ವತ್ಥ ಶಬ್ದ ವಾಚ್ಯನಾಗಿ ನಾನು ಅಶ್ವತ್ಥ ಮರದಲ್ಲಿ. ಅಶ್ವತ್ಥ ಸರ್ವ ವೃಕ್ಷಾಣಂ. ವೃಕ್ಷ ಅಂದ್ರೆ ವ್ರಶ್ಚುಚ್ಛೇದನೆ ಅಂತ, ಅಂದ್ರೆ ಕಡಿದು ಕತ್ತರಿಸಬಹುದಾದ ಮರಗಳಿಗೆ ವೃಕ್ಷ ಅಂತ ಹೇಳು. ವೃಕ್ಷ ಅಂದ್ರೆ ನಾವು ಒಂದು ದಿವಸ ಕಡಿದದೆ ಯಾವುದನ್ನ ಕಟ್ ಮಾಡಬಹುದು. ವೃಕ್ಷ ವ್ರಶ್ಚು ಟು ಕಟ್, ಕತ್ತರಿಸಿ ತುಂಡರಿಸಲಿಕ್ಕಾಗುವಂಥದ್ದು ಅಂತ ಅರ್ಥ. ಅದನ್ನ ವೃಕ್ಷಗಳು ಅಂತ ಹೇಳ್ತಾರೆ. ಅದನ್ನೇ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅಂತ ವೃಕ್ಷ ಅಂತ ಈ ದೇಹಕ್ಕೂ ಹೇಳ್ತಾರೆ. ಯಾಕಂದ್ರೆ ಒಂದ್ ದಿವಸ ತುಂಡಾಗಿ ಬೀಳುವಂಥದ್ದು, ಇದು ಕತ್ತರಿಸಿ ತುಂಡರಿಸಿ ಬೀಳುವಂಥದ್ದು, ನೆಗೆದು ಬೀಳುವಂಥದ್ದು. ಹಾಗಾಗಿ ಇದು ಒಂದು ವೃಕ್ಷ. ಆದ್ರೆ ಕನ್ನಡದಲ್ಲಿ ಬಹಳ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ನಿಜವಾಗಿ ಆಶ್ಚರ್ಯ ಆಗುತ್ತೆ. ಕನ್ನಡ ಭಾಷೆ ಒಳ್ಳೆ ಫಿಲಾಸಫಿ ಗೊತ್ತಿದ್ದವರು ಕಟ್ಟಿದ ಭಾಷೆ ಇರಬೇಕು ಅದು. ಯಾಕೆಂದ್ರೆ ಅದು ಮರ, ಯಾಕೆಂದ್ರೆ ಅದು ಅಮರ ಅಲ್ಲ. ಇದು ಮರ, ಯಾಕಂದ್ರೆ ಒಂದು ದಿವಸ ಬಿದ್ದು ಹೋಗುತ್ತೆ. ಅಮರ ಅಲ್ಲ. ಯಾವುದು ಅಮರ ಅಲ್ಲವೋ ಅದು ಮರ. ಸಂಸ್ಕೃತ ಶಬ್ದ ಇದು ಮರ ಅನ್ನೋದು. ಮರಣಕ್ಕೆ ಬದ್ಧವಾದದ್ದು ಅಂತ ಅರ್ಥ ಮರ ಅಂದ್ರೆ. ಬ್ಯೂಟಿಫುಲ್ ವರ್ಡ್. ಮರಹ ಮ್ರಿಯತೆ ಇತಿ ಮರಹ. ಯಾವುದು ಸಾಯುತ್ತೋ ಅದು ಮರ. ಇದು ಸಾಯುತ್ತೆ, ಅದು ಸಾಯುತ್ತೆ. ಇದು ಮರ, ಅದು ಮರ. ಹಾಗೆ ಅಂಥ ಮರದಲ್ಲಿ ಅಶ್ವತ್ಥ ಸರ್ವ ವೃಕ್ಷಾಣ ಅಂದ ಎಲ್ಲ ವೃಕ್ಷಗಳು ಅಂತಂದ್ರೆ ಇನ್ನೊಂದು ಮುಖ ಏನಾಯ್ತು ಈಗ? ಸಮಸ್ತ ಶರೀರಗಳಲ್ಲಿ ಮರಗಳು ಅಂತ ಒಂದು ಆಯ್ತು. ಸಮಸ್ತ ಶರೀರಗಳು ವೃಕ್ಷ ಅಂದ್ರೆ ಮರಗಳು ಶರೀರವೂ ಹೌದು. ಯೇಷೋ ಅಶ್ವತ್ಥ ಸನಾತನ ಊರ್ಧ್ವ ಮೂಲ ಅವಾಕ್ಷಾಖ ಯಶಃ ಅಶ್ವತ್ಥ. ಇದೊಂದು ವೃಕ್ಷ ಅಂತ ಹೇಳಿದ ಕೃಷ್ಣ. ಅವನೇ ಹೇಳಿ ಇಲ್ಲಿ ಈ ಶ್ಲೋಕ ಹೇಳಿದವನೇ ಮುಂದೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಇದು ಒಂದು ವೃಕ್ಷ. ಯಾಕೆಂದ್ರೆ ಇದೊಂದು ಅಶ್ವತ್ಥ ಮರ ಅಂತ. ಯಾಕೆ? ಅಶ್ವತ್ಥ ಒಳಗೆ, ನಾನು ಅಶ್ವತ್ಥ ಶಬ್ದ ಅಚ್ಚನಾಗಿ ಒಳಗಿದ್ದೇನೆ, ಆದ್ರಿಂದ ಇದು ಒಂದು ಅಶ್ವತ್ಥ ಮರವೇ. ಅವನು ಅಶ್ವತ್ಥನಾಗಿ ಒಳಗಿದ್ರೆ ಈ ಬಾಯಿಂದ ವೇದನಾದ ಬರುತ್ತೆ. ವೇದ ಆವಿಷ್ಕಾರ ಮಾಡತಕ್ಕಂಥ ಭಗವಂತ ಈ ಮರದಲ್ಲಿ ಕೂತ್ರೆ ಇದು ಅಶ್ವತ್ಥ ಆಗತ್ತೆ. ಇಲ್ಲದೆ ಇದ್ರೆ ಯಾವುದೋ ವೀಡು ಅಷ್ಟೇ. ಅಶ್ವತ್ಥ ಆಗ್ಬೇಕಾಗಿದ್ರೆ ಒಳಗೆ ಅಶ್ವತ್ಥ ಕೂಡಬೇಕು. ಅಶ್ವತ್ಥ ಕೂತ್ರೆ ವೇದಾವಿಷ್ಕಾರ, ಬಾಯಲ್ಲಿ ವೇದ ವಚನ ಉಂಟಲ್ಲ, ಆ ವೇದ ಮಂತ್ರಗಳು ಅದು ಅಷ್ಟು ಸ್ವಚ್ಛವಾಗಿ ಬರಬೇಕು. ಅದಕ್ಕೆ ಅಶ್ವರೂಪದಲ್ಲಿ ಇರ್ತಕ್ಕವರು ಇಬ್ರು, ವಾಯುದೇವರು ಮತ್ತು ಭಗವಂತ. ಈ ಪ್ರಾಣ ನಾರಾಯಣರು ಅಶ್ವರೂಪದಿಂದ ಒಳಗೆ ಕೂತ್ರೆ ವೇದ ಬರುತ್ತೆ ಸ್ವಚ್ಛವಾಗಿ. ಮೊನ್ನೆ ನಾನು ಓಂಕಾರದ ಬಗ್ಗೆ ಹೇಳಿದೆ. ಪ್ರಾಣದೇವರು ಒಳ ಕೂತು ನುಡಿಸಿದರೆ ಮಾತ್ರ ಓಂಕಾರದ ನಾದ ಬರುತ್ತೆ. ಇಲ್ಲದಿದ್ರೆ ಹೇಳಿ ಕೂಡದೇ ಇದ್ದವರು ಓಂಕಾರ ಹೇಳಿದ ಹಾಗಾಗುತ್ತೆ ಅಂತ. ಆ ನಾದ ಒಂದು ವಿಚಿತ್ರ. ಸ್ವಲ್ಪ ಅಪಶ್ರುತಿಯಲ್ಲಿ ಬಂದರೂ ಕೂಡ ಕೇಳಲಿಕ್ಕೆ ಇಷ್ಟ ಆಗುವುದಿಲ್ಲ ಯಾವ ನಾದವು. ಈ ಒಂದು ಮಾತು ಸಂಗೀತ ಅಲ್ಲ, ಸಂಗೀತ ಅಪಸ್ವರದಲ್ಲಿ ಹೇಳಿದ್ರೆ ಆಯ್ತು. ಮಾತಿನಲ್ಲಿ ಶ್ರುತಿ ತಪ್ಪಿದರೆ ಅದು ಕೇಳಲಿಕ್ಕೆ ಇಷ್ಟ ಆಗುವುದಿಲ್ಲ. ಏನೋ ಏನೋ ಒಂಥರ ಆಗತ್ತೆ ಅಂತ. ಸಾಮಾನ್ಯ ಕೆಲವೊಮ್ಮೆ ಒಳ್ಳೆ ಸಂಗೀತಗಾರರದ್ದು ಕ್ಯಾಸೆಟ್ ತಗೊಳ್ತೀರಿ ನೀವು. ಆ ಕ್ಯಾಸೆಟ್ ನಲ್ಲಿ ಡಿಫೆಕ್ಟ್ ಇರುತ್ತೆ. ಅದು ಸ್ವಲ್ಪ ಹೌದೋ ಅಲ್ವೋ ಅಂತ ಒಂದು ಕೂದಲಲ್ಲಿ ಎಷ್ಟು ಅಪಸ್ವರ ಬಂದ್ಬಿಡುತ್ತೆ, ಆ ಹಾಡೆ ಕೇಳಲಿಕ್ಕೆ ಆಗುತ್ತೆ. ಅಂದ್ರೆ ಆ ಶುದ್ಧವಾದ ನಾದ ಅನ್ನೋದು ಬಹಳ ಮುಖ್ಯ. ಗ್ರಹಣ ಕಿವಿಗೆ ಆನಂದ ಕೊಡುವುದು ಶುದ್ಧವಾದ ನಾದ. ಅದು ಕೊಡಬೇಕಾಗಿದ್ರೆ ಒಳಗಿನಿಂದ ಅಶ್ವತ್ಥ ನಾಮಕನಾದ ಭಗವಂತ ಇರಬೇಕು. ಪ್ರಾಣದೇವರು ನಾರಾಯಣ ಒಳಗೆ ಕೂತ್ರೆ ಶುದ್ಧವಾದ ನಾದ ಬರುತ್ತೆ. ಇಲ್ಲದೆ ಇದ್ರೆ ಅದು ಅಪಸ್ವರ ಕೇಳಲಿಕ್ಕೆ ಆಗುದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಈಗ ಸ್ವರ ಹೇಗಿರ್ಬೇಕು ಅಂದ್ರೆ ಅದು ವಿಚಿತ್ರ. ಯಾವ ಸ್ವರವೂ ಕೂಡ ಅದು ಗಂಡು ಸ್ವರವೂ ಮಧುರವಾಗಿರ್ಬೋದು, ಹೆಣ್ಣು ಸ್ವರ ಅಸಹ್ಯ ಆಗಿರ್ಬೋದು, ಅಥವಾ ಹೆಣ್ಣು ಸ್ವರ ಮಧುರವಾಗಿರ್ಬೋದು. ಯಾವುದು ಈಗ ಸಾಮಾನ್ಯ ಸ್ತ್ರೀಯರ ಸ್ವರದಲ್ಲಿ ಮಾಧುರ್ಯ ಹೆಚ್ಚು ಅಂತ ಹೇಳ್ತೇವಲ್ಲ, ಹಾಗೇನು ನಿಯಮ ಇಲ್ಲ. ಅದು ಕೆಲವರು ಸ್ತ್ರೀಯರ ಸ್ವರ ಅದು ಎಷ್ಟು ಅಪಸ್ವರ ಇರುತ್ತೆ ಅಂದ್ರೆ ಆ ಕಿವಿ ಹತ್ತಿಟ್ಕೊಳ್ಳುವ ಅಂತ ಕಾಣುತ್ತೆ ಅವ್ರು ಮಾತಾಡುವಾಗ. ಆದರೆ ಕೆಲವು ಗಂಡಸರು ಕೂಡ ಮಾತಾಡಿದರೆ ಸಂಗೀತ ಹಾಗೆ ಇರುತ್ತೆ. ಮತ್ತೆ ಆ ಮಾಧುರ್ಯ ಅನ್ನೋದು ಅದಕ್ಕೊಂದು ಸೀಮೆ ಇಲ್ಲ.
ಒಂದು ಸಂಗೀತ ಕೇಳಿದಾಗ ಆಹಾ ಏನ್ ಚೆನ್ನಾಗಿ ಹಾಡಿದ್ರು. ಆಮೇಲೆ ಅದಕ್ಕೆ ಚೆನ್ನಾಗಿ ಹಾಡೋರು ಸಿಕ್ಕಿದಾಗ ಏನ್ರಿ ಮೊನ್ನೆಯವರಿಗಿಂತೂ ಚೆನ್ನಾಗಿ ಹಾಡ್ತಾರೆ ಅವರು. ಆ ಸ್ವರದ ಮಾಧುರ್ಯಕ್ಕೆ ಒಂದು ಅಪ್ಪರ ಎಂಡೇ ಇಲ್ಲ. ಅದಕ್ಕಿಂತ ಅದ್ಭುತ, ಅದಕ್ಕಿಂತ ಅದ್ಭುತ. ಇದು ಒಳಗೆ ಅಶ್ವತ್ಥ ಕೂತು ಏನ್ ಮಾಡಿಸಿದ ಹಾಗೆ. ಅದರಿಂದ ಅಶ್ವತ್ಥ ಸರ್ವ ವೃಕ್ಷಾಣ, ಮೂಲಭೂತವಾಗಿ ದೇಹ ಅನ್ನೋದು ವೃಕ್ಷ, ಅದರ ಒಳಗಿರ್ತಕ್ಕಂಥ ಅಶ್ವತ್ಥ ಅದನ್ನು ಬಿಟ್ಟು ಬಿಡಿ. ನಾನು ಆ ಪ್ರಾಸಂಗಿಕವಾಗಿ ಹೇಳಿದ ಅರ್ಥ ಇಲ್ಲಿ ಮೂಲಭೂತವಾಗಿ ಮರಗಳು, ಪ್ಲಾಂಟ್ಸ್, ಪ್ರಪಂಚದಲ್ಲಿರುವ ಗಿಡ ಮರಗಳು ಲಕ್ಷ ಲಕ್ಷ ಬಗೆಯ ಮರಗಳಿವೆ. ಅದರಲ್ಲಿ ಹಿಂದಿನವರು ಒಂದು 6 ಬಗೆಯ ಮರಗಳನ್ನ ಒಟ್ಟಿಗೆ ಪ್ರಪಂಚದ ವಿಧಾನ 6 ಅಂತ ಹೇಳಿದ್ರು. ಏನು? ಒಂದು ಹಣ್ಣು ಕೊಡುವ ಮರಗಳು, ದೊಡ್ಡದಾಗಿ ಬೆಳೆದು ಹೂ ಬಿಟ್ಟು ಹಣ್ಣು ಬಿಡುವಂಥವು, ಹೂ ಬಿಡದೆ ಹಾಗೆಯೇ ಹಣ್ಣು ಬಿಟ್ಟು ಅದು ತಿನ್ಲಿಕ್ಕಾಗದ ಹಣ್ಣು ಯಾವುದು? ಹೂ ಬಿಡದೆ ಹಣ್ಣು ಬಿಡುವವುಗಳು, ಹೂ ಬಿಟ್ಟು ಹಣ್ಣು ಬಿಡುವ 2 ದೊಡ್ಡ ಮರಗಳು. ಇವನ್ನ ವನಸ್ಪತಿ ಮತ್ತು ವಾನಸ್ಪತ್ಯ ಅಂತ ಕರೀತಾರೆ. ಆಮೇಲೆ ಹೂ ಹಣ್ಣು ಬಿಡುವ ಆದರೆ ನೆಲದಲ್ಲಿ ಹರ್ಕೊಂಡು ಹೋಗುವಂಥವು ಇವು ಕ್ರೀಪರ್ಸ್, ಲತೆಗಳು. ಆಮೇಲೆ ದೊಡ್ಡ ಮರವೂ ಆಗುವುದಿಲ್ಲ, ಬಳ್ಳಿಯಾಗಿ ಹರ್ಕೊಂಡು ಹೋಗುವುದಿಲ್ಲ, ಸಣ್ಣ ಸಣ್ಣ ಗಿಡಗಳು, ಬುಷಸ್, ವೀರುತ್ತುಗಳು. ಆಮೇಲೆ ಮತ್ತೆ ಕೆಲವು ಗಿಡಗಳಾಗ್ತವೆ, ಹಣ್ಣು ಬಿಡ್ತವೆ, ಆಮೇಲೆ ಹಣ್ಣು ಬಿಟ್ಟ ತಕ್ಷಣ ಸಾಯ್ತವೆ. ಅವಕ್ಕೆ ಗರ್ಭಧಾರಣೆಯೇ ಅವುಗಳ ಸಾವು. ಅವು ಹೆತ್ತು ಸಾಯುವಂಥವು. ಈ ಭತ್ತ ತೆನೆ ಬಿಟ್ಟಿತ್ತು, ಕಟಾವು ಮಾಡಿದೆವು. ಬಾಳೆ ಗೊನೆ ಬಿಟ್ಟಿತ್ತು, ಕಟಾವು ಮಾಡಿದೆವು. ಅದು ಅದರ ಸಂತಾನವೇ ಅದರ ಸಾವು. ಜಸ್ಟ್ ಲೈಕ್ ಸೆಂಟಿಪೀಡ್ಸ್. ಅವುಗಳು ಔಷಧಿಗಳು ಅಂತ. ಆಮೇಲೆ ಇದು 5 ವಿಧ ಆಯ್ತು. ಈಗ ವನಸ್ಪತಿಗಳು, ವಾನಸ್ಪತ್ಯಗಳು, ಆಮೇಲೆ ಲತೆಗಳು, ವೀರುತ್ತುಗಳು, ಆಮೇಲೆ ಔಷಧಿಗಳು. ಇನ್ನು ಈ ಎಲ್ಲಾ ಮರಗಳಿಗಿಂತ ವಿಲಕ್ಷಣವಾದ ಒಂದು ಮರ ಇದೆ, ಅದು ಒಳಗಿನಿಂದ ಟೊಳ್ಳು. ಎಲ್ಲಾ ಮರಗಳಿಗೆ ಒಳಗಿನಿಂದ ತಿರುಳು ಇರುವುದು, ತಿರುಳೇ ಇಲ್ಲದ ಟೊಳ್ಳು ಮರ, ದಟ್ ಈಸ್ ಬೆಂಬು. ಬೆಂಬು. ಹೀಗೆ 6 ಬಗೆಯ ಮರಗಳು ಪ್ರಪಂಚದಲ್ಲಿ ಒಟ್ಟಿಗಿರೋದು. ಇದೆಲ್ಲ ಅಂತರ್ಭಾವ. ನೀವು ಏನೇನು ಇಲ್ಲಿ ಇರುವ ಮರ ಅಮೆರಿಕಕ್ಕೆ ಹೋದರೆ ಇಲ್ಲ, ಅಮೆರಿಕದಲ್ಲಿರುವ ಮರ ಇಲ್ಲಿ ಇಲ್ಲ. ಇಲ್ಲಿರುವ ಮರಗಳ ಜಾತಿಯೇ ಬೇರೆ, ಅಲ್ಲಿಗೆ ಹೋದ್ರೆ ಅಲ್ಲಿ ಮರಗಳ ಜಾತಿಯೇ ಬೇರೆ, ಇಲ್ಲಿ ಸಿಗುವ ಹಣ್ಣುಗಳೇ ಬೇರೆ, ಅಲ್ಲಿ ಸಿಗುವ ಹಣ್ಣುಗಳೇ ಬೇರೆ. ಅವು ನೀವು ಒಂದೊಂದು ಖಂಡಾಂತರಕ್ಕೆ ಹೋದಾಗ ಸಂಪೂರ್ಣ ವೆರೈಟಿನೇ ಬೇರೆ. ನಿಮಗೆ ಇಲ್ಲಿ ಮರಗಳು ಒಂದು ಅಲ್ಲಿ ಸಿಗೋರು. ಇಲ್ಲ ಅಲ್ಲಿ ಮಾವಿನ ಮರ ಬೆಳಗಾತ ಎದ್ದು ಒಂದು ಹಲ್ಲು ತೊಳಿಲಿಕ್ಕೆ ಮಾವಿನ ಮರ ಬೇಕು ಅಂತ ಹುಡುಕಿದ್ರೆ ನೀವು ಅಮೆರಿಕದಲ್ಲಿ ಇಲ್ಲಿ ಮಾವಿನ ಮರವೇ ಇರೋದು. ಅಲ್ಲಿ ಮಾವಿನ ಮರ ಇಲ್ಲ ಅಂತ ಅವರು ಬ್ರಷ್ ಪೇಸ್ಟ್ ಮಾಡಿದರು. ಇಲ್ಲಿ ಮಾವಿನ ಮರ ಇದ್ದು ಕೂಡ ಅಮೆರಿಕದವರು ಬ್ರಷ್ ಪೇಸ್ಟ್ ತೊಳಿತಾರೆ ಅಂತ ಇಲ್ಲಿ ಅವಳು ತೊಳಿದು ಶುರು ಮಾಡಿದ್ರು. ಇಲ್ಲಿ ಜಾಗತ್ತೆ ಇರಲಿಲ್ಲ, ದುಡ್ಡು ವೇಸ್ಟ್. ಅದು ತೋಟದಲ್ಲಿ ಫಸ್ಟ್ ಕ್ಲಾಸ್ ಮಾವಿನ ಮರ ಇತ್ತು. ಈ ಬ್ರಷ್ಗಿಂತ ಈ ಪೇಸ್ಟ್ಗಿಂತ ನ್ಯಾಚುರಲ್ ಆದ ಎನರ್ಜಿ ಕೊಡ್ತಕ್ಕಂಥದ್ದು, ಹಲ್ಲು ಗಟ್ಟಿಮುಟ್ಟಾಗಿ ಮಾಡುವಂಥದ್ದು ಇದ್ರೂ ಬಿಟ್ಟು ಪೇಸ್ಟ್ ತಗೊಂಡು ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಅಮೆರಿಕದವರು ಪೇಸ್ಟ್ನಲ್ಲಿ ತೊಳಿತಾರೆ, ನಾವು ತೊಳಿದಿದ್ರೆ ಹೇಗೆ ಅಂತ. ಇದು ಇನ್ನು ಸ್ವಂತಿಗೆ ಇಲ್ಲದ ತಲೆ ಇಲ್ಲದ ಜನ ಇಲ್ಲಿಯೂ ಪೇಸ್ಟ್ ತಗೊಂಡು ಹಚ್ಚಿಕೊಂಡು ಹಲ್ಲು ತಿಕ್ಕಿ ಶುರು ಮಾಡಿದವು. ಅದೇ ಇಲ್ಲಿ ಜನರನ್ನು ನೋಡಿ ಬಹಳ ವಿಚಿತ್ರ ಅನ್ಸುತ್ತೆ. ಸ್ವಂತಿಗೆ ಇಲ್ಲದೆ ಬೆಳೀತಾ ಇದ್ದೇವಲ್ಲ, ಎಲ್ಲಿ ಹೋಗ್ತಾ ಇದೆ ಈ ದೇಶ ಅಂತ. ಇಲ್ಲಿ ತೋಟದಲ್ಲಿ ಮಾವಿನ ಮರ ಇದೆ, ತೋಟದಲ್ಲಿ ಗೇರು ಮರ ಇದೆ, 10 ಪೈಸೆ 5 ಪೈಸೆ ಖರ್ಚಿಲ್ಲದೆ ಸಿಗುತ್ತೆ. ಅದು ಬಿಟ್ಟು 10 ರೂಪಾಯಿ 20 ರೂಪಾಯಿ ಕಾಸ್ಟ್ಲಿಯಷ್ಟು. ಅದು ಸಿನಿಮಾ ನಟಿಯರು ಹಾಕೋ ಪೇಸ್ಟ್ ಯಾವುದು ನೋಡುವ, ಐಶ್ವರ್ಯ ರೈ ಹಾಕೋ ಪೇಸ್ಟ್, ಅದನ್ನೇ ಟಿವಿಯಲ್ಲಿ ನೋಡು ಈ ಕಂಡ್ಕೊಂಡ್ಬಿಟ್ಟು ಅದನ್ನು ತಗೊಂಡು ಅದಕ್ಕೆ ಮತ್ತೊಂದು 10 ರೂಪಾಯಿ ಜಾಸ್ತಿ ಕೊಟ್ಟು, ಆಮೇಲೆ ಹೀಗೆ ಮಾಡಿದ್ರೆ ಬೆಂಡ ಆಗುವ ಬ್ರಷ್ ಆಗ್ಬೇಕು, ಅದಕ್ಕೆ ಮತ್ತೊಂದು 10 ರೂಪಾಯಿ ಜಾಸ್ತಿ ಕೊಟ್ಟು, ಅಂದ್ರೆ ಪೂರ್ತಿ ತಲೆ ಮಾರಾಟ ಮಾಡಿ ಬದುಕ್ತಾ ಇದ್ದಾರೆ ಈ ದೇಶದ ಜನ. ಸ್ವಂತ ತಲೆ ಖರ್ಚು ಮಾಡೋದನ್ನು ಎಂದೋ ಬಿಟ್ಟಾಗಿದೆ ಈ ದೇಶದ ಜನ. ನಾಚಿಕೆ ಬಿಟ್ರೆ ಹೇಗೂ ಬದುಕಬಹುದು. ಹೀಗೆ ಹಿಂದೆ 5-6 ತರದ ಮರಗಳು ಎಲ್ಲ ಕಡೆ ಅಷ್ಟೇ ಇರು. ಅದರಲ್ಲಿ ಇದು ವನಸ್ಪತಿಗೆ ಸೇರಿದೆ. ಅಶ್ವತ್ಥ ಅನ್ನೋದು ವನಸ್ಪತಿಗೆ ಸೇರಿದೆ. ಸರಿ, ವನಸ್ಪತಿಗಳಲ್ಲಿ ಎಲ್ಲ 6 ಬಗೆಯ ಮರಗಳಲ್ಲೂ ಈ ವನಸ್ಪತಿಗಳಲ್ಲಿ ಇದು ಶ್ರೇಷ್ಠ ಅಂತ ಆಯ್ತು. ಈಗ ಸರಿ, ವನಸ್ಪತಿಗಳಲ್ಲಿ ಅಶ್ವತ್ಥ ಸರ್ವವೃಕ್ಷಾಣಾಂ. ಒಂದು ಬಗೆಯಿಂದ ಹೇಳಬೇಕಾದ ಹಿಂದೆ ಅವರು ಹೇಳಿರತಕ್ಕಂಥ ಎಲ್ಲ ಮುನಿಗಳು ತಪಸ್ಸಿಗೆ ಸಂಬಂಧಪಟ್ಟದ್ದು ಎಲ್ಲ ಹೇಳಿದ್ರಲ್ವಾ. ಹಿಂದೆ ಹೇಳಿರತಕ್ಕಂಥ ಋಷಿಗಳದ ವಿಷಯ ಬಂದಾಗ ಹಿಂದೆ ಮಹರ್ಷಿಗಳು ಬಂದಿದ್ದಾರೆ, ಅವರ ಮಂತ್ರ ಬಂದಿದೆ, ಎಲ್ಲ ಬಂದಿದೆ. ಸ್ಥಾವರ ಬಂತು. ಸ್ಥಾವರ ಬಂದ ಮೇಲೆ ಜಂಗಮ ಬರೋದು ಬೇಡವಾ? ಜಂಗಮದಲ್ಲಿ ಖಾಲಿ ಚಕ್ರ ಕಟ್ಟಿಕೊಂಡವ ನಾರದ, ಅವನು ಬಂದ. ಸ್ಥಾವರ ಬಂದಿರೋನು ದೇವರ ಕ್ಷೀಣ ಅಂಚ ನಾರದ ಅಂತ. ಸ್ಥಾವರ ಬಂದ ಮೇಲೆ ನೆಕ್ಸ್ಟ್ ಬರ್ಬೇಕಾದ್ದು ಜಂಗಮ. ಜಂಗಮ ಅಂದ್ರೆ ಅವನಿಗೆ ಶಾಪ, ನೀನು
ನಿಂತಲ್ಲಿ ನಿಲ್ಬೇಡ, ಮತ್ತೆ ನಿನಗೆ ತರಳೆ ಬುದ್ಧಿ ಜಾಸ್ತಿ ಆಗಲಿ, ಹೋದಲ್ಲಿ ಚಾಡಿ ತರಳೆ ಒಬ್ಬರದೊಬ್ರು ಹಿಡಿಸಿ ಹಾಕೋದೆ ನಿನ್ನ ಜಾಯಮಾನ ಆಗಲಿ ಅಂತ ದಕ್ಷಿಣದೊಂದು ಶಾಪ ಇದೆ ನಾರದನಿಗೆ. ಹಾಗಾಗಿ ಅವನು ಜಂಗಮ ಸ್ಥಾವರದಲ್ಲಿ ಅಶ್ವತ್ಥ ಆದರೆ ಜಂಗಮಗಳಲ್ಲಿ